ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಅದನ್ನು ನಿಭಾಯಿಸುವುದು ಜನ ಆರೋಗ್ಯ ಸಮಿತಿಯ ಸದಸ್ಯರ ಪ್ರಮುಖ ಕರ್ತವ್ಯವಾಗಿರುತ್ತದೆ. ಉದಾಹರಣೆಗೆ, ಮನೆ ಅಥವಾ ಊರಿನಲ್ಲಿ ಎಲ್ಲಾದರೂ ಸುತ್ತಮುತ್ತ ನೀರು ನಿಂತಿದೆಯೇ ಎಂದು ಪರಿಶೀಲಿಸುವುದು, ಶಾಲೆಯಲ್ಲಿ ಬಿಳಿಚಿಕೊಂಡಿರುವ ಅಥವಾ ಅನಾರೋಗ್ಯವಾಗಿ ಕಾಡುವ ಮಕ್ಕಳನ್ನು ಗುರುತಿಸುವುದು, ಹಳ್ಳಿಯಲ್ಲಿ ಯಾರಾದರೂ ಪದೇ ಪದೇ ಕೆಮ್ಮುತ್ತಿದ್ದರೆ ಅಂತಹವರನ್ನು ಗಮನಿಸುವುದು. ಇಂತಹ ಸಂದರ್ಭದಲ್ಲಿ ಜನ ಆರೋಗ್ಯ ಸಮಿತಿಯ ಸದಸ್ಯರು ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳಿದ್ರೆ, ಸ್ಕ್ರೀನಿಂಗ್ ಕ್ಯಾಂಪ್ ಆಯೋಜಿಸುವುದು, ಒಳಚರಂಡಿ ನೀರು ನಿರ್ವಹಣೆಯ ಕೆಲಸವನ್ನು ಜಾರಿಗೆ ತರುವುದು ಅಥವಾ ಸ್ವಚ್ಛತೆ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡುವುದು ಇತ್ಯಾದಿ. ಈ ರೀತಿ ಮಾಡುವುದರಿಂದ ಸಮಸ್ಯೆಗಳನ್ನು ಮುಂಚಿತವಾಗಿ ಪತ್ತೆಹಚ್ಚಬಹುದು, ಹಾಗೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಈ ಕ್ರಮಗಳು ತುಂಬಾ ಪರಿಣಾಮಕಾರಿಯಾಗಿರುವುದರಿಂದ ಆಗಬಹುದಾದಂಥ ಸಮಸ್ಯೆಗಳನ್ನು ಮುಂಚಿತವಾಗಿ ತಡೆಗಟ್ಟಬಹುದು. ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ವಿವಿಧ ಕಾರಣಗಳಿಂದಾಗಿ ಹುಟ್ಟುತ್ತವೆ. ಜೈವಿಕ ಉದಾ ಸೋಂಕುಗಳು, ಸಾಮಾಜಿಕ ಉದಾ ಬಡತನ ಅಥವಾ ಭೇದಭಾವ, ಮತ್ತು ಪರಿಸರೀಯ ಉದಾ ಅಸುರಕ್ಷಿತ ಕುಡಿಯುವ ನೀರು, ಅಸ್ವಚ್ಛ ಪರಿಸರ ಇತ್ಯಾದಿ. ಹಾಗಾಗಿ ಜನಾರೋಗ್ಯ ಸಮಿತಿಯು ಯಾವುದೇ ಸಮಸ್ಯೆಯನ್ನು ಕೇವಲ ವೈದ್ಯಕೀಯ ದೃಷ್ಟಿಯಿಂದ ಮಾತ್ರ ನೋಡುವುದಲ್ಲದೆ ವ್ಯಾಪಕವಾದ ದೃಷ್ಟಿಯಿಂದ ನೋಡುವುದರಿಂದ ಸಮಸ್ಯೆಯ ನಿಜವಾದ ಕಾರಣಗಳನ್ನ ಗುರುತಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಒಬ್ಬರು ಸೆಲ್ಫ್ ಹೆಲ್ಪ್ ಗ್ರೂಪ್ ಸದಸ್ಯೆ ತಮ್ಮ ಹಳ್ಳಿಯಲ್ಲಿ ನಡೆದಾಡುತ್ತಿದ್ದಾಗ ಒಂದು ನೀರಿನಿಂದ ತುಂಬಿದ ಹಳ್ಳವನ್ನು ಗಮನಿಸುತ್ತಾಳೆ. ಅಲ್ಲಿ ಸೊಳ್ಳೆಗಳು ಬೆಳೆಯುತ್ತಿರುವುದನ್ನು ಗಮನಿಸಿ ಸಂಭವಿಸಬಹುದಾದ ಅಪಾಯವನ್ನು ಅಂತ ಹೇಳಿದ್ರೆ ಬರಬಹುದಾದಂತಹ ಡೆಂಗ್ಯೆ, ಮಲೇರಿಯಾ, ಚಿಕನ್ ಗುನ್ಯಾ ಇತ್ಯಾದಿ ಕಾಯಿಲೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಈಗ ಪ್ರಶ್ನೆ, ಅವಳು ಏನು ಮಾಡಬೇಕು? ಇಂತಹ ಸಣ್ಣ ಗಮನವೇ ಮೊದಲ ಹಂತ. ಅವಳು 3 ರೀತಿಯಲ್ಲಿ ನಡೆದುಕೊಳ್ಳಬಹುದು. ಗುರುತಿಸಿದ ಮೇಲೆ ಸುಮ್ಮನಾಗುವುದು, ತಾನೇ ಸ್ವಚ್ಛಗೊಳಿಸುವುದು, ಅಥವಾ ಆರೋಗ್ಯ ಸಿಬ್ಬಂದಿಗೆ ಸಮಿತಿಗೆ ವರದಿ ಮಾಡುವುದು. ಆರೋಗ್ಯ ಸಿಬ್ಬಂದಿಗೆ ಅಥವಾ ಸಮಿತಿಗೆ ವರದಿ ಮಾಡುವುದು ಅತ್ಯಂತ ಸೂಕ್ತವಾದ ಕ್ರಮ. ಏಕೆಂದರೆ ಸೊಳ್ಳೆಗಳ ಹರಡುವಿಕೆ ಸಮುದಾಯ ಮಟ್ಟದ ಸಮಸ್ಯೆಯಾಗಿದ್ದು, ಗ್ರಾಮ ಪಂಚಾಯಿತಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಹಾಗೂ ಸಮುದಾಯದವರು ಒಟ್ಟಿಗೆ ಕೆಲಸ ಮಾಡುವುದರಿಂದ ಈ ಸಮಸ್ಯೆಯನ್ನು ಪರಿಹರಿಸಬಹುದು. ಅವಳು ಸಮೀಪದ ಆಶಾಗೆ ಈ ವಿಷಯ ತಿಳಿಸುತ್ತಾಳೆ. ಆಶಾ ಕೂಡ ಅಪಾಯ ಅರಿಯುತ್ತಾಳೆ. ಇಬ್ಬರೂ ಕೂಡ ಈ ವಿಷಯವನ್ನು ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ಆ್ಯಂಡ್ ನ್ಯೂಟ್ರಿಷನ್ ಕಮಿಟಿ VHSNC ಸಮಿತಿಯಲ್ಲಿ ಚರ್ಚೆಯನ್ನು ಮಾಡುತ್ತಾರೆ. ಸಮಿತಿ ಸ್ಥಳಕ್ಕೆ ಭೇಟಿ ನೀಡುತ್ತದೆ ಮತ್ತು ತಕ್ಷಣ ಕಾರ್ಯಪ್ರವೃತ್ತರಾಗುತ್ತಾರೆ. ನೀರನ್ನು ತೆಗೆದುಹಾಕಲು ಒಳಚರಂಡಿ ಕೆಲಸವನ್ನು ಆಯೋಜಿಸುತ್ತಾರೆ. ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ. ಈ ಉದಾಹರಣೆಯಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಅತಿ ಮುಖ್ಯವಾದ ವಿಚಾರ ಏನಂತೇಳಿದ್ರೆ, ಈ ರೀತಿಯಾದ ಸಣ್ಣ ಸಣ್ಣ ವಿಚಾರಗಳನ್ನ, ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂಥ ಅಂಶಗಳನ್ನ ಗಮನಿಸುವುದು, ಗಮನಿಸಿದ ನಂತರ ಅದನ್ನು ಸರಿಯಾದ ವ್ಯಕ್ತಿಯೊಂದಿಗೆ ಚರ್ಚೆಯನ್ನು ಮಾಡುವುದು, ಸ್ಥಳೀಯ ಪರಿಹಾರವನ್ನು ಕೈಗೊಳ್ಳುವುದು ಹಾಗೂ ಬರಬಹುದಾದಂತಹ ರೋಗಗಳನ್ನು ತಡೆಗಟ್ಟುವುದು. ಈ ಎಲ್ಲ ಕ್ರಮಗಳನ್ನು ಮಾಡುವುದರಿಂದ ಇಡೀ ಸಮುದಾಯ ಆರೋಗ್ಯವಂತರಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. VHSNC ಭೇಟಿ ಸಮುದಾಯದ ಚಿಂತನೆಯನ್ನು ಮಾನ್ಯತೆ ನೀಡುತ್ತದೆ. ನಂತರ ಪಂಚಾಯತ್ ಮತ್ತು ಆರೋಗ್ಯ ಸಿಬ್ಬಂದಿ ಪರಿಹಾರಕ್ಕೆ ಯೋಜನೆ ಮತ್ತು ಸಂಪನ್ಮೂಲ ವಿಂಗಡಿಸಬಹುದು. ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ಸಾಮಾನ್ಯವಾಗಿ ಸಮುದಾಯ ಸದಸ್ಯರು ಮೊದಲಿಗೆ ಗಮನಿಸುತ್ತಾರೆ. ನಂತರ ಆಶಾ ಅದನ್ನು VHSNC ಅಥವಾ JAS ಸಮುದಾಯ ವೇದಿಕೆಯಲ್ಲಿ ಅದನ್ನು ಚರ್ಚಿಸಿ ಪರಿಹಾರ ಜಾರಿಗೆ ತರುತ್ತವೆ. ಇದರಿಂದ ನಮಗೆ ತಿಳಿಯಬಹುದಾದ ಪ್ರಮುಖ ವಿಷಯ ಏನೆಂದರೆ, ಆರೋಗ್ಯ ಬಹುಆಯಾಮದ ವಿಷಯ. ನೀರು, ಆಹಾರ, ವಾಸಸ್ಥಳ, ಆದಾಯ, ಸಾರಿಗೆ, ಶಿಕ್ಷಣ ಮುಂತಾದವುಗಳಿಂದ ನಾವು ಆರೋಗ್ಯವಂತ ವ್ಯಕ್ತಿಯಾಗಿರುವುದನ್ನು ನಿರ್ಧರಿಸುತ್ತದೆ. ಉತ್ತಮ ಆರೋಗ್ಯವನ್ನು ಸಮುದಾಯದ ಮಟ್ಟದಲ್ಲಿ ಸಾಧಿಸಬೇಕಾದಲ್ಲಿ ಹಲವು ಜನರ ಪಾಲುದಾರಿಕೆ ಇದಕ್ಕೆ ಅತ್ಯವಶ್ಯಕವಾಗುತ್ತದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಇಲಾಖೆ ಸಂಪೂರ್ಣ ಪರಿಹಾರ ನೀಡಲು ಸಾಧ್ಯವಿಲ್ಲ. ದೀರ್ಘಕಾಲಿಕ ಆರೋಗ್ಯ ಸುಧಾರಣೆಗಾಗಿ ಸಹಕಾರವೇ ಏಕೈಕ ಮಾರ್ಗ. ಮುಂದಿನ ಉದಾಹರಣೆ ಅಪೌಷ್ಟಿಕತೆ, ಅಂಡರ್ ನ್ಯೂಟ್ರಿಷನ್ ಕುರಿತು. ಶಾಲಾ ಹೆಲ್ತ್ ಅಂಬಾಸಡರ್ ತರಗತಿಗೆ ಬಂದಂತಹ ಮಕ್ಕಳಲ್ಲಿ ಕೆಲವರು ಬಿಳಿಚಿಕೊಂಡಿರುವುದನ್ನು, ದುರ್ಬಲವಾಗಿ ಕಾಣುತ್ತಿರುವುದನ್ನು ಗಮನಿಸುತ್ತಾನೆ. ಆ ಮಕ್ಕಳಲ್ಲಿ ರಕ್ತಹೀನತೆ ಇರಬಹುದು ಎಂದು ಸಂಶಯಿಸುತ್ತಾರೆ. ಮುಖ್ಯ ಅಂಶ
ಶಾಲೆಯ ಸಿಬ್ಬಂದಿ ಪ್ರತಿದಿನ ಮಕ್ಕಳನ್ನು ನೋಡುತ್ತಿರುತ್ತಾರೆ. ಆದ್ದರಿಂದ ಪೌಷ್ಟಿಕತೆ ಅಥವಾ ಬೆಳವಣಿಗೆ ಸಮಸ್ಯೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಶಾಲಾ ಹೆಲ್ತ್ ಅಂಬಾಸಡರ್ ಸೂಕ್ತ ಸಮಯದಲ್ಲಿ ಮಕ್ಕಳನ್ನು ಗುರುತಿಸಿದರಿಂದ ಆಶಾ ಕಾರ್ಯಕರ್ತೆ, ಎಎನ್ಎಂ ಅಥವಾ ಆರೋಗ್ಯ ಕೇಂದ್ರದ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಮಕ್ಕಳಿಗೆ ಸೂಕ್ತವಾದ ಔಷಧಿಯನ್ನು ನೀಡಿ ಅವರ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಾಯಿತು. ಶಾಲಾ ಹೆಲ್ತ್ ಅಂಬಾಸಡರ್ ಆಶಾಗೆ ಸುದ್ದಿ ನೀಡುತ್ತಾನೆ. ಆಶಾ ಆ ಮಗುವನ್ನು ಸಬ್ ಹೆಲ್ತ್ ಸೆಂಟರ್ಗೆ ಕರೆದೊಯ್ಯುತ್ತಾಳೆ. ಅಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಸಿಎಚ್ಒ ಪರೀಕ್ಷೆಗಳು ಮತ್ತು ಚಿಕಿತ್ಸೆ ಕುರಿತಾದ ವ್ಯವಸ್ಥೆ ಮಾಡುತ್ತಾನೆ. ಸಿಎಚ್ಒ ಅನೀಮಿಯಾ ಪೂರಕ ಪರೀಕ್ಷೆಯನ್ನು ಆಯೋಜಿಸಿ ಅಗತ್ಯವಿದ್ದಲ್ಲಿ ಔಷಧಿ ನೀಡುತ್ತಾರೆ. ಆಶಾ ರಕ್ತಹೀನತೆ ಇರುವ ಮಕ್ಕಳ ಮನೆಯವರನ್ನ ಮಾತನಾಡಿಸಿ ಸೂಕ್ತ ಆಹಾರ ಕ್ರಮ, ಪೌಷ್ಟಿಕಾಂಶವಿರುವ ಆಹಾರವನ್ನು ಸೇವಿಸುವ ಬಗ್ಗೆ ಅರಿವನ್ನು ಮೂಡಿಸುತ್ತಾಳೆ. ಜೆಎಎಸ್ ಸದಸ್ಯರು ಕುಟುಂಬಕ್ಕೆ ಬೇಕಾದ ಕೌನ್ಸೆಲಿಂಗ್ ಮತ್ತು ಫಾಲೋ ಅಪ್ ನಡೆಯುವಂತೆ ಖಚಿತಪಡಿಸುತ್ತಾರೆ. ಈ ಕ್ರಮಗಳು ರಕ್ತಹೀನತೆ ಇರುವ ಮಗುವಿಗೆ ಮಾತ್ರ ಸೀಮಿತವಾಗಿರುವುದಲ್ಲದೆ ಇಡೀ ಕುಟುಂಬದ ಸದಸ್ಯರನ್ನು ಸ್ಕ್ರೀನಿಂಗ್ ಮಾಡುವ ಮುಖಾಂತರ ಚಿಕಿತ್ಸೆ, ಆಹಾರ ಪದ್ಧತಿ ಸಲಹೆ ಇತ್ಯಾದಿ ನೀಡುವ ಮುಖಾಂತರ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಕ್ರಮವನ್ನು ಕೈಗೊಳ್ಳುತ್ತಾರೆ. ಈಗ ನೀವು ನೋಡಿದ ಪ್ರಕರಣದಲ್ಲಿ ಜೆಎಎಸ್ನ ಹಲವು ಸದಸ್ಯರು ಭಾಗಿಯಾಗಿದ್ದಾರೆ. ಸಮುದಾಯದ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವವರು ಸಮಸ್ಯೆ ಬಂದಾಗ ಮಾತ್ರವಲ್ಲದೆ ಸಮಸ್ಯೆಯನ್ನು ಮುಂಚಿತವಾಗಿ ಗುರುತಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ. ಪ್ರಿವೆನ್ಷನ್, ತಡೆಗಟ್ಟುವಿಕೆ, ಸಮಸ್ಯೆ ಬಂದ ನಂತರ ಯೋಚಿಸುವುದಲ್ಲ. ಅದು ಸಮಿತಿಯ ದೈನಂದಿನ ಗುರಿಯಾಗಿರಬೇಕು. ಸಮುದಾಯ ಆರೋಗ್ಯದ ನಿಯಮಿತ ಮತ್ತು ನಿರಂತರ ತಪಾಸಣೆಗೊಳಿಸುವುದು, ಶಿಕ್ಷಣ ಮತ್ತು ಸಂವಹನದ ಮೂಲಕ ತಡೆಗಟ್ಟುವುದು, ವಿಭಿನ್ನ ವಿಧಾನಗಳಿಂದ ಸಮಸ್ಯೆ ನಿಭಾಯಿಸಲು ಹಲವಾರು ಸದಸ್ಯರನ್ನು ಒಟ್ಟುಗೂಡಿಸುವುದು ಇತ್ಯಾದಿ ಕೆಲಸವನ್ನು ಜನಾರೋಗ್ಯ ಸಮಿತಿ ನಿರ್ವಹಿಸಬಹುದು. ಸಾರಾಂಶ: ಜೆಎಎಸ್ ಅನ್ನೋದು ನಿಯಮಿತ ಅವಲೋಕನ, ಶಿಕ್ಷಣ ಮತ್ತು ಸ್ಥಳೀಯ ತ್ವರಿತ ಪ್ರತಿಕ್ರಿಯೆ ನಡೆಸುವ ವ್ಯವಸ್ಥೆ. ಇದು ಆರೋಗ್ಯ ಸಮಸ್ಯೆಗಳು ದೊಡ್ಡದಾಗುವುದನ್ನು ತಡೆಯುತ್ತದೆ. ಈಗೊಂದು ಮತ್ತೊಂದು ಪ್ರಕರಣ. ಹರೀಶ್ ಎಂಬ ಇಬ್ಬರು ಮಕ್ಕಳ ತಂದೆ. ಕೆಲವು ವರ್ಷಗಳ ಹಿಂದೆ ಅವನ ಹೆಂಡತಿ ಮೃತಪಟ್ಟರು. ಅತ್ತಿಗಿನಿಂದೆ ಅವನು ಮದ್ಯ ಸೇವನೆ ಹೆಚ್ಚಿಸಿದ್ದಾನೆ, ತನ್ನ ಮಗಳನ್ನು ನಿರ್ಲಕ್ಷಿಸಿದ್ದಾನೆ, ಕೆಲಸ ಕಳೆದುಕೊಂಡನು ಮತ್ತು ಸ್ನೇಹಿತರ ಜೊತೆ ದೂರವಾಗಿದ್ದಾನೆ. ದೈಹಿಕವಾಗಿ ಅವನು ಚೆನ್ನಾಗಿದೆ ಎನ್ನುತ್ತಾನೆ, ಆದರೆ ಅವನು ನಿಜವಾಗಿಯೂ ಆರೋಗ್ಯವಂತನಾಗಿದ್ದಾನೆ? ಇಲ್ಲ. ಈ ಉದಾಹರಣೆ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಯೋಗಕ್ಷೇಮ ಸಂಪೂರ್ಣ ಆರೋಗ್ಯಕ್ಕೆ ಅನಿವಾರ್ಯವೆಂದು ತೋರುತ್ತದೆ. ನಿರ್ಲಕ್ಷಣೆ ಮತ್ತು ಹಾನಿಕರ ಅಭ್ಯಾಸಗಳು ಒಬ್ಬನನ್ನಷ್ಟೇ ಅಲ್ಲ, ಕುಟುಂಬವನ್ನು ಕೂಡ ಬಾಧಿಸುತ್ತದೆ. ಸಮುದಾಯವು ಹೇಗೆ ಪ್ರತಿಕ್ರಿಯಿಸಬಹುದು? ಆಶಾ: ಹರೀಶ್ಗೆ ಮದ್ಯ ಸೇವನೆ ಕುರಿತ ಕೌನ್ಸೆಲಿಂಗ್ ನೀಡಬಹುದು. ಅದೇ ಸಮಯದಲ್ಲಿ ಆರ್ಕೆಎಸ್ಕೆನ ಪಿಯರ್ ಎಜುಕೇಟರ್ಸ್ ಅವನ ಮಗಳಿಗೆ ಸಮಯ ನೀಡಿ ಅವರ ಶಿಕ್ಷಣದ ನೆಲೆ, ಕೌಶಲ್ಯ ಮಾರ್ಗದರ್ಶನ ಮತ್ತು ಭದ್ರತೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ಮತ್ತೆ ಜೇಸ್ಯ ಒಕ್ಕೂಟದ ಉದಾಹರಣೆ. ವಿಭಿನ್ನ ಪಾತ್ರಗಳು ಒಟ್ಟಾಗಿ ಚಟುವಟಿಕೆ ಮಾಡಿದರೆ ಒಂದು ಸುರಕ್ಷತಾ ಜಾಲ ಸೃಷ್ಟಿಗೊಳ್ಳುತ್ತದೆ. ಈ ಸಹಾಯದಿಂದ ಹರೀಶ್ ಚೇತರಿಸಿಕೊಂಡನು, ಕುಡಿಯುವುದನ್ನು ಕಡಿಮೆ ಮಾಡಿದ್ದು ಮತ್ತೆ ಸ್ಥಿರ ಉದ್ಯೋಗ ಕಂಡು ಸಂತೋಷವಾಗಿ ಬದುಕುತ್ತಾನೆ. ಅವನ ಮಗಳು ಲವಲವಿಕೆಯಿಂದ ಇರಲು ಪ್ರಾರಂಭಿಸುತ್ತಾಳೆ. ಸಮುದಾಯವೂ ಸಹ ಸಹಾಯ ಮಾಡುವುದಕ್ಕೆ ಮುಂದೆ ಬರುತ್ತದೆ. ಮಹಿಳಾ ಗುಂಪುಗಳು ಅವನ ಮಕ್ಕಳಿಗೆ ಮಾರ್ಗದರ್ಶನ ಕೊಡುತ್ತವೆ. ಗೆಳೆಯರು ಅವನಿಗೆ ಉತ್ತಮ ಅವಕಾಶಗಳ ಹುಡುಕಾಟದಲ್ಲಿ ನೆರವಾಗುತ್ತಾರೆ. ಜಾಸಿನ ಕೆಲಸ ತುರ್ತು ಆರೋಗ್ಯ ಸಹಾಯ ಕೊಡೋದಷ್ಟೇ ಅಲ್ಲ, ಅದರ ಜೊತೆಗೆ ಸಮುದಾಯವು ತನ್ನ ಸಮಸ್ಯೆಗಳನ್ನು ತಾನೇ ಎದುರಿಸಿ ನೆರವಾಗುವ ಪರಿಸರವನ್ನು ರೂಪಿಸುವುದೂ ಅದರ ಹೊಣೆಗಾರಿಕೆ. ಆರೋಗ್ಯ ಸಂಬಂಧಿ ವಿಷಯಗಳನ್ನು ಯಾವಾಗಲೂ ಎಲ್ಲ ಮಟ್ಟಗಳಲ್ಲಿಯೂ, ವ್ಯಕ್ತಿಯ, ಸಮುದಾಯದ ಮತ್ತು ಸಂಸ್ಥೆಯ ಮಟ್ಟದಲ್ಲಿಯೂ ಪರಿಗಣಿಸಬೇಕು. ಯಾವುದೇ ಆರೋಗ್ಯ ಸಮಸ್ಯೆ ಏಳುತ್ತಿರುವಾಗ ಜೆಎಸಿಯನ ಎಲ್ಲ ಸದಸ್ಯರು ನಾನು ಈ ಸಮಸ್ಯೆಯನ್ನು ಪರಿಹರಿಸಲು ಹೇಗೆ ಭಾಗವಹಿಸಬಹುದು ಎಂದು ಯೋಚಿಸಬೇಕು. ವಿಭಿನ್ನ ಸದಸ್ಯರ ಜವಾಬ್ದಾರಿಗಳು ವಿಭಿನ್ನ ಮಟ್ಟಗಳಲ್ಲಿರುತ್ತವೆ. ಜೆಎಸಿ ಅನ್ನು ಇಂತಹ ಸಿದ್ಧತೆಯ ವೇದಿಕೆಯಾಗಿ ನಿರ್ಮಿಸಲಾಗಿದೆ. ಇಲ್ಲಿ ನೀವು ವ್ಯವಸ್ಥೆಯ ಬದಲಾವಣೆಗೆ ಅಗತ್ಯವಾದ ಸಹಾಯ, ಬೆಂಬಲ ಮತ್ತು ಸಂಪನ್ಮೂಲಗಳನ್ನು ಕೇಳಬಹುದು. ಸಮಸ್ಯೆಗಳನ್ನು ಎತ್ತಿ ಹೇಳಲು ಭಯಪಡಬೇಡಿ.
ಆದರೆ ಆರೋಗ್ಯ ಎಂದರೆ ಏನು? ಆರೋಗ್ಯವೆಂದರೆ ಸಾಮಾಜಿಕ, ದೈಹಿಕ, ಆಧ್ಯಾತ್ಮಿಕ, ಮಾನಸಿಕ, ವೃತ್ತಿ, ವೊಕೇಶನಲ್ ಮತ್ತು ಬೌದ್ಧಿಕ ಯಾವುದೇ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಾಗ ನೀವು ಈ ಎಲ್ಲಾ ಆಯಾಮಗಳನ್ನು ಪರಿಗಣಿಸಲೇಬೇಕು. ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಸಮುದಾಯ ಬೇಕು. ಕೆಲವೊಮ್ಮೆ ಸಣ್ಣ ಸಹಕಾರವೇ ಜನರನ್ನು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಸಾಕಾಗಬಹುದು. ಮಾನಸಿಕ ಆರೋಗ್ಯವು ಸರ್ವಾಂಗೀಣ ಆರೋಗ್ಯಕ್ಕಾಗಿ ಅನಿವಾರ್ಯ. ಮಾನಸಿಕ ಆರೋಗ್ಯ ಕೆಟ್ಟಿದ್ದರೆ ಅದರ ಪರಿಣಾಮ ಎಲ್ಲರಿಗೂ ಬೀಳುತ್ತದೆ. ಉತ್ತಮ ಜೀವನ ಮೌಲ್ಯವನ್ನು ಆರೋಗ್ಯ ಸೂಚಿಸುತ್ತದೆ. ಆದ್ದರಿಂದ ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯವನ್ನು ಚರ್ಚೆಯಿಂದ ಹೊರಮಾಡಲಾಗದು. ಮಾನಸಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳಷ್ಟೇ ಅಪಾಯಕಾರಿ ಎಂದು ಗುರುತಿಸಬೇಕು. ಬೇಕಾಗಿರುವುದರ ಮೇಲೆ ನಾವು ಸಾಮಾನ್ಯವಾಗಿ ಅಗತ್ಯ ಮೂಲಭೂತ ಬೇಕಾಗಿರುವುದೂ ಮೇಲೆ ಗಮನಹರಿಸುತ್ತೇವೆ.